ಇಸ್ರೇಲ್ ಎಂಬ ಅಲ್ಟ್ರಾ ಜಿಯೋನಿಸ್ಟ್ ದೇಶವೊಂದು ಪ್ಯಾಲೆಸ್ತೈನ್ ಮೇಲೆ ನಡೆಸ್ತಾ ಇರುವಂತಹ ದೌರ್ಜನ್ಯವನ್ನ ಇಡೀ ಜಗತ್ತೇ ನೋಡ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ. ಗಾಜಾ ಪಟ್ಟಿಯಂತೂ ಅಕ್ಷರಶಃ ಸ್ಮಶಾನವಾಗಿ ಹೋಗಿದೆ. ಈಗ ಇದೇ ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ, ಅಲ್ಲಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಖಾನೆಗಳ ಮೇಲೆ ಮತ್ತೆ ಮಿಲಿಟರಿ ಕಮಾಂಡರ್ಗಳ ಮೇಲೆ ಇವತ್ತು ಅಂದ್ರೆ ಜೂನ್ 13 ಶುಕ್ರವಾರ ಬೆಳಿಗ್ಗೆ ದಾಳಿಯನ್ನ ನಡೆಸಿದೆ. ಮುಂಜಾನೆ ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಪ್ಯಾಲೆಸ್ತೈನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿಗೆ ಅಲ್ಲಿ ಸಾಯ್ತಾ ಇರುವ ಮಕ್ಕಳಿಗೆ ಮತ್ತೆ ಮನೆ ಮಠೆ ಕಳೆದುಕೊಂಡಿರುವಂತಹ ಜನರಿಗೆ ಜಗತ್ತಿನ ರಾಷ್ಟ್ರಗಳು ಕೈಕೊಟ್ಟಿವೆ. ಈಗ ಇರಾನ್ ಮೇಲೆ ದಾಳಿ ನಡೆಸಿದೆ ಇಸ್ರೇಲ್. ಇದನ್ನ ಒಂದು ಐತಿಹಾಸಿಕ ಕ್ಷಣ ಅಂತ ಇಸ್ರೇಲ್ನ ಅಧ್ಯಕ್ಷ ಬೆಂಜಾಮಿನ್ ನೇತನ್ಯಾಹು ಕರೆದಿದ್ದಾರೆ. ಈ ಆಪರೇಷನ್ ರೈಸಿಂಗ್ ಲಯನ್ ಎಷ್ಟು ದಿನ ಬೇಕಾದ್ರೂ ಮುಂದುವರಿಯಬಹುದು ಅಂತ ಅವರು ಹೇಳಿದ್ದಾರೆ. ಈ ಬಗ್ಗೆ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನಾನು ಚರಣೆ ವರ್ನಾಡ್. ನೀವೇನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಒತ್ತೋದಕ್ಕೆ ಮರಿಬೇಡಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ. ಇವತ್ತು ಇರಾನ್ ಮೇಲೆ ದಾಳಿ ನಡೆಸಿದ ನಂತರ ಇಸ್ರೇಲ್ ಪ್ರಧಾನಿ ನೇತನ್ಯಾಹುವಿನ ರೆಕಾರ್ಡೆಡ್ ವಿಡಿಯೋ ಒಂದು ಹೊರಗೆ ಬಂದಿದೆ. ಈ ಆಪರೇಷನ್ ರೈಸಿಂಗ್ ಲಯನ್ ಒಂದು ಐತಿಹಾಸಿಕ ನಿರ್ಧಾರ ಅಂತ ಅವನು ಕರೆದಿದ್ದಾನೆ. ಇರಾನ್ ಅನ್ನ ಹಿಮ್ಮೆಟ್ಟಿಸಿ ಇಸ್ರೇಲ್ ಅನ್ನ ಉಳಿಸಲು ಈ ನಿರ್ಧಾರವನ್ನ ಕೈಗೊಂಡಿದ್ದೇನೆ ಅಂತ ಆತ ಹೇಳಿಕೊಂಡಿದ್ದಾನೆ. ಟೆಹರಾನ್ ಮೇಲೆ ಅಂದ್ರೆ ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯ ನಂತರ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಈ ದಾಳಿಯನ್ನ ಇರಾನ್ ವಿರುದ್ಧ ಇಸ್ರೇಲ್ನ ಏಕಪಕ್ಷೀಯ ಕ್ರಮ ಅಂತ ಕರೆದಿದ್ದಾರೆ. ಇವತ್ತು ರಾತ್ರಿ ಇಸ್ರೇಲ್ ಇರಾನ್ ವಿರುದ್ಧ ಏಕಪಕ್ಷೀಯ ಕ್ರಮವನ್ನು ಕೈಗೊಂಡಿದೆ. ನಾವು ಇರಾನ್ ವಿರುದ್ಧದ ದಾಳಿಗಳಲ್ಲಿ ಭಾಗಿಯಾಗಿಲ್ಲ ಮತ್ತು ನಮ್ಮ ಪ್ರಮುಖ ಆದ್ಯತೆ ಅಂತ ಹೇಳಿದ್ರೆ ಆ ಪ್ರದೇಶಗಳಲ್ಲಿರುವಂತಹ ಅಮೆರಿಕನ್ ಪಡೆಗಳನ್ನ ರಕ್ಷಿಸುವುದು. ತಮ್ಮ ಆತ್ಮರಕ್ಷಣೆಗಾಗಿ ಈ ಕ್ರಮ ಅಗತ್ಯ ಅಂತ ಅವರು ನಂಬುತ್ತಾರೆ ಎಂದು ಇಸ್ರೇಲ್ ನಮಗೆ ಸಲಹೆಯನ್ನು ಕೊಟ್ಟಿದೆ ಅಂತ ರೂಬಿಯೋ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಅಧ್ಯಕ್ಷ ಟ್ರಂಪ್ ಮತ್ತೆ ಅಮೆರಿಕ ಸರ್ಕಾರ ಇರಾನ್ನಲ್ಲಿ ಇರುವ ತಮ್ಮ ಪಡೆಗಳನ್ನ, ಸೈನ್ಯವನ್ನ ರಕ್ಷಿಸಲು ಮತ್ತೆ ತಮ್ಮ ಪ್ರಾದೇಶಿಕ ಪಾಲುದಾರರೊಂದಿಗೆ ನಿಕಟ ಸಂಪರ್ಕದಲ್ಲಿರಲು ಅಗತ್ಯ ಇರುವ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ನಾನು ಸ್ಪಷ್ಟವಾಗಿ ಹೇಳುತ್ತೇನೆ, ಅಂದ್ರೆ ಈ ಇರಾನ್ ಅಮೆರಿಕದ ಹಿತಾಸಕ್ತಿಗಳು ಅಥವಾ ಅಮೆರಿಕದ ಸಿಬ್ಬಂದಿಗೆ ಏನು ಹಾನಿಯನ್ನ ಮಾಡಬಾರದು ಅಂತ ಅವರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇಸ್ರೇಲ್ನ ದಾಳಿಯ ನಂತರ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಇಸ್ರೇಲ್ ಕೈಗೊಂಡಿರುವಂತಹ ಏನು ಈ ಕ್ರಮ ಇದೆ, ಈ ದಾಳಿ ಏನಿದೆ, ಇದಕ್ಕೆ ಅವರು ಕಠಿಣ ಶಿಕ್ಷೆಯನ್ನು ಎದುರಿಸಬೇಕಾಗ್ತದೆ ಅಂತ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ. ಇಸ್ರೇಲ್ ದಾಳಿಯಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ನ ಕಮಾಂಡರ್ ಮೇಜರ್ ಜನರಲ್ ಹುಸೇನ್ ಸಲಾಮಿ ಹತ್ಯೆಗೀಡಾಗಿದ್ದಾರೆ ಅಂತ IRNA ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಪರಮಾಣು ವಿಜ್ಞಾನಿಗಳಾದ ಫೆರೆಡಾನ್ ಅಬ್ಬಾಸಿ ಮತ್ತೆ ಮೊಹಮ್ಮದ್ ಮೆಹದಿ ಟೆಹ್ರಾನ್ಜಿ ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಇರಾನ್ನ ಸ್ಟೇಟ್ ಮೀಡಿಯಾ ವರದಿ ಮಾಡಿದೆ. ಇಸ್ರೇಲ್ ಮಧ್ಯ ಇರಾನ್ನ ನಟಾನ್ಸ್ ನಲ್ಲಿರುವ ಪರಮಾಣು ಫೆಸಿಲಿಟೀಸ್ ಏನಿದಾವೆ ಅದಕ್ಕೆ ಸೇರಿದಂತೆ ಡಜನ್ ಗಟ್ಟಲೆ ಪರಮಾಣು ಮತ್ತೆ ಮಿಲಿಟರಿ ಗುರಿಗಳ ಮೇಲೆ ದಾಳಿಯನ್ನ ಮಾಡಿದೆ ಅಂತ ಇಸ್ರೇಲ್ನ ಮಿಲಿಟರಿ ಅಧಿಕಾರಿಯೊಬ್ಬರು ರಾಯ್ಟರ್ಸ್ಗೆ ತಿಳಿಸಿದ್ದಾರೆ. ಕೆಲವು ದಿನಗಳಲ್ಲಿ 15 ಪರಮಾಣು ಬಾಂಬ್ಗಳನ್ನ ತಯಾರಿಸುವಷ್ಟು ಸಾಮಗ್ರಿ ಇರಾನ್ನ ಬಳಿ ಇದೆ ಅಂತ ಆ ಅಧಿಕಾರಿ ರಾಯ್ಟರ್ಸ್ಗೆ ಹೇಳಿದ್ದಾರೆ. ಟೆಲಿ ಅವೀವ್ ನಲ್ಲಿರುವಂತಹ ಬೆನ್ ಗುರಿಯನ್ ವಿಮಾನ ನಿಲ್ದಾಣವನ್ನ ಈ ದಾಳಿಯ ಕಾರಣಕ್ಕಾಗಿ ಮುಂದಿನ ಸೂಚನೆ ಬರುವವರೆಗೆ ಬಂದ್ ಮಾಡಲಾಗಿದೆ. ಹಾಗೆ ಇರಾನ್ನಿಂದ ಸಂಭವನೀಯ ಪ್ರತೀಕಾರದ ದಾಳಿಗಳು ನಡೆಯುವ ಸಾಧ್ಯತೆ ಇರೋದ್ರಿಂದಾಗಿ ಇಸ್ರೇಲ್ನ ವಾಯು ರಕ್ಷಣಾ ಪಡೆಯ ಘಟಕಗಳು ಎಚ್ಚರಿಕೆಯಲ್ಲಿ ಇದ್ದಾವೆ. ದಾಳಿಯ ನಂತರ ಪ್ರತಿಕ್ರಿಯೆಯಾಗಿ ಇರಾನ್ ಸರ್ಕಾರವು ತನ್ನೊಂದಿಗೆ ಯುದ್ಧವನ್ನ ಆರಂಭಿಸುವುದು ಅಂತ ಹೇಳಿದ್ರೆ ಅದು ಸಿಂಹದ ಬಾಲವನ್ನ ಹಿಸುಕಿದ ಹಾಗೆ ಅಂತ ಹೇಳಿದೆ. ಕಳೆದ ಕೆಲವು ಗಂಟೆಗಳಲ್ಲಿ ಇರಾನ್ ಇಸ್ರೇಲ್ ಮೇಲೆ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹಾರಿಸಿದೆ ಅಂತ ಇಸ್ರೇಲ್ನ ಸೇನೆ ತಿಳಿಸಿದೆ. ಇರಾನ್ನ ಯುರೇನಿಯಂ ಪುಷ್ಟೀಕರಣ ಘಟಕದ ಮೇಲೆ ಇಸ್ರೇಲ್ ನಡೆಸಿದ ದಾಳಿಯನ್ನ IAEA ಅಂದ್ರೆ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ದೃಢಪಡಿಸಿದೆ. ಮತ್ತೆ ಈ ಇಸ್ರೇಲ್ನ ಕ್ರಮವನ್ನ ವಿಶ್ವಸಂಸ್ಥೆಯ ಮುಖ್ಯಸ್ಥರು ಖಂಡಿಸಿದ್ದಾರೆ. ಹಾಗೆ IAEA ಏನಿದೆ ಅದು ಇರಾನ್ನ ಕಳವಳಕಾರಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮತ್ತೆ ಇಸ್ರೇಲ್ ಗುರಿಗಳನ್ನಿಟ್ಟು ನಡೆಸ್ತಾ ಇರುವ ದಾಳಿ ಏನಿದೆ ಅದು ನಟಾನ್ಸ್ನ ತಾಣಗಳನ್ನ ಏಜೆನ್ಸಿ ದೃಢಪಡಿಸಿದೆ. ಮತ್ತೆ ವಿಕಿರಣ ಮಟ್ಟಗಳಿಗೆ ಸಂಬಂಧಿಸಿದಂತೆ ಏಜೆನ್ಸಿ ಇರಾನ್ನ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದೆ. ನಾವು ದೇಶದಲ್ಲಿನ ನಮ್ಮ ನಿರೀಕ್ಷಕರೊಂದಿಗೆ ಸಂಪರ್ಕದಲ್ಲಿದ್ದೇವೆ ಅಂತ IAEA ಮುಖ್ಯಸ್ಥ ರಾಫೆಲ್ ಮರಿಯಾನೋ ಗ್ರೋಸಿ ತಮ್ಮ ಎಕ್ಸ್ ನಲ್ಲಿ ತಿಳಿಸಿದ್ದಾರೆ. ಇಸ್ರೇಲ್ನ ಮಿಲಿಟರಿ ನಡೆಯನ್ನ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಖಂಡಿಸಿದ್ದಾರೆ. ಇರಾನ್ ಮತ್ತೆ ಅಮೆರಿಕ ನಡುವೆ ಇರಾನ್ನ ಪರಮಾಣು ಕಾರ್ಯಕ್ರಮದ ಸ್ಥಿತಿಗತಿಯ ಕುರಿತು ಮಾತುಕತೆ ನಡೀತಾ ಇರುವ ಹೊತ್ತಿಗಾಗಲೇ ಇಸ್ರೇಲ್ನ ಕ್ರಮದಿಂದಾಗಿ ತಾನು ಕಳವಳಗೊಂಡಿದ್ದೇನೆ ಅಂತ ಗುಟೆರೆಸ್ ತಮ್ಮ ವಕ್ತಾರರ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎರಡು ಕಡೆಯವರು ಕಿತ್ತಾಡಿಕೊಳ್ಳದೆ
ಗರಿಷ್ಠ ಸಂಯಮವನ್ನ ತೋರಿಸಬೇಕು ಅಂತ ಪ್ರಧಾನ ಕಾರ್ಯದರ್ಶಿ ಹೇಳಿದ್ದಾರೆ. ಇರಾನ್ನಲ್ಲಿರುವ ಎಲ್ಲ ಭಾರತೀಯ ಪ್ರಜೆಗಳು ಮತ್ತೆ ಭಾರತೀಯ ಮೂಲದ ವ್ಯಕ್ತಿಗಳೇನಿದ್ದಾರೆ ಅವರು ಜಾಗರೂಕರಾಗಿರಬೇಕು, ಅನಗತ್ಯ ಓಡಾಟವನ್ನು ಮಾಡಬಾರ್ದು, ರಾಯಭಾರಿ ಕಚೇರಿಯ ಸಾಮಾಜಿಕ ಮಾಧ್ಯಮದ ಖಾತೆಗಳಲ್ಲಿ ಏನೇನು ಹೇಳಿದರೆ ಅದನ್ನು ಅನುಸರಿಸಿ ಸ್ಥಳೀಯ ಅಧಿಕಾರಿಗಳ ಸಲಹೆಯಂತೆ ಸುರಕ್ಷಿತ ಶಿಷ್ಟಾಚಾರಗಳನ್ನು ಪಾಲಿಸುವಂತೆ ಇರಾನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ವಿನಂತಿಸಿದೆ. ಹಾಗೆ ಇಸ್ರೇಲ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯು ಕೂಡ ಇದನ್ನೇ ಹೇಳಿದೆ, ಇದೇ ರೀತಿಯ ಸಲಹೆಯನ್ನ ಕೊಟ್ಟಿದೆ. ಭಾರತೀಯ ಪ್ರಜೆಗಳು ಎಚ್ಚರಿಕೆಯಿಂದ ಇರಬೇಕು, ದೇಶದೊಳಗಡೆ ಅನಗತ್ಯ ಓಡಾಟವನ್ನ ಮಾಡಬಾರ್ದು ಮತ್ತೆ ಸುರಕ್ಷತಾ ಆಶ್ರಯಗಳ ಬಳಿ ಇರುವಂತೆ ಒತ್ತಾಯಿಸಿದೆ. ಈ ಪರಮಾಣು ತಾಣಗಳ ಮೇಲಿನ ದಾಳಿಗೆ ಸಂಬಂಧಿಸಿದ ವರದಿಗಳು ಸೇರಿದಂತೆ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ನಾವು ಗಮನಿಸ್ತಾ ಇದ್ದೇವೆ. ಎರಡೂ ಕಡೆಯವರು ಯಾವುದೇ ಉದ್ವಿಗ್ನ ಕ್ರಮಗಳನ್ನ ತೆಗೆದುಕೊಳ್ಳಬಾರದು, ಅದರಿಂದ ತಪ್ಪಿಸಿಕೊಳ್ಳಬೇಕು ಅಂತ ಭಾರತ ಒತ್ತಾಯಿಸುತ್ತದೆ. ಹಾಗೆ ಪರಿಸ್ಥಿತಿಯನ್ನ ಶಮನಗೊಳಿಸಲು ಮತ್ತು ಸಮಸ್ಯೆಗಳನ್ನ ಪರಿಹರಿಸಲು ಈಗಾಗಲೇ ಇರುವಂತಹ ಸಂವಾದ ಮತ್ತೆ ರಾಜತಾಂತ್ರಿಕ ಮಾರ್ಗಗಳನ್ನು ಬಳಸಿಕೊಳ್ಬೇಕು. ಭಾರತವು ಎರಡೂ ದೇಶಗಳೊಂದಿಗೆ ನಿಕಟ ಮತ್ತೆ ಸ್ನೇಹಪರ ಸಂಬಂಧವನ್ನು ಹೊಂದಿದೆ ಮತ್ತು ಸಾಧ್ಯ ಇರುವ ಎಲ್ಲ ಬೆಂಬಲವನ್ನು ನೀಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಹಾಗೆ ಎರಡೂ ದೇಶಗಳಲ್ಲಿನ ತಮ್ಮ ರಾಯಭಾರ ಕಚೇರಿಗಳು ಭಾರತೀಯ ಸಮುದಾಯಗಳೊಂದಿಗೆ ಸಂಪರ್ಕದಲ್ಲಿದೆ. ಈ ಪ್ರದೇಶದ ಎಲ್ಲ ಭಾರತೀಯ ಪ್ರಜೆಗಳು ಜಾಗರೂಕರಾಗಿರಬೇಕು ಮತ್ತೆ ಸುರಕ್ಷಿತವಾಗಿರಬೇಕು ಮತ್ತು ಸ್ಥಳೀಯ ಭದ್ರತಾ ಸಲಹೆಗಳನ್ನು ಅನುಸರಿಸಿ ನಡೆದುಕೊಳ್ಳಬೇಕು ಅಂತ ಸಚಿವಾಲಯ ತಿಳಿಸಿದೆ. ಪ್ಯಾಲೆಸ್ತೈನ್ ನಂತರ ಇಸ್ರೇಲ್ ಇರಾನ್ ಮೇಲೆ ನಡೆಸಿದ ಈ ದಾಳಿ ಇಡೀ ಪಶ್ಚಿಮ ಏಷ್ಯಾದ ಪ್ರದೇಶಗಳ ಮೇಲೆ ಇಸ್ರೇಲ್ನ ಪ್ರಾಬಲ್ಯವನ್ನ ಸಾಧಿಸುವುದಕ್ಕೆ ಅದರ ಉದ್ದೇಶವನ್ನು ಇಟ್ಟುಕೊಂಡು ನಡೆಸಿದ ಹಾಗೆ ಕಾಣುತ್ತದೆ. ಅಧಿಕೃತವಾಗಿ ಅಮೆರಿಕ ತನ್ನ ಪಾತ್ರ ಇದರಲ್ಲಿ ಯಾವುದೂ ಇಲ್ಲ ಅಂತ ಅದು ಹೇಳಿದೆ. ಆದರೂ ಕೂಡ ಇಂತಹ ಕಾರ್ಯಾಚರಣೆಯು ಅಮೆರಿಕದ ಬೆಂಬಲ ಇಲ್ಲದೆ ಸಾಧ್ಯ ಆಗೋದಿಲ್ಲ, ಇದು ಸ್ಪಷ್ಟ. ಮೌನವಾಗಿಯೋ ಅಥವಾ ನೇರವಾಗಿಯೋ ಅದು ತನ್ನ ಬೆಂಬಲವನ್ನ ಕೊಟ್ಟೇ ಕೊಡ್ತದೆ. ಇದು ಇಲ್ಲದೆ ಅಂದ್ರೆ ಅಮೆರಿಕದ ಬೆಂಬಲ ಇಲ್ಲದೆ ಇಂತಹ ಆಕ್ರಮಣಕಾರಿ ಮಿಲಿಟರಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಇಸ್ರೇಲ್ಗೆ ಸಾಧ್ಯ ಇಲ್ಲ. ಇಸ್ರೇಲ್ನ ಬಳಿ ಪರಮಾಣು ಶಸ್ತ್ರಾಸ್ತ್ರಗಳಿವೆ. ಶಾಂತಿಯುತ ಉದ್ದೇಶಗಳಿಗಾಗಿ ಯಾವುದಾದ್ರೂ ಇತರ ದೇಶಗಳು ಪರಮಾಣು ತಂತ್ರಜ್ಞಾನವನ್ನ ಅಭಿವೃದ್ಧಿ ಮಾಡಿದಾಗ ಇದೇ ಇಸ್ರೇಲ್ ತಡೆಯೋದಕ್ಕೆ ಪ್ರಯತ್ನಿಸುತ್ತದೆ ಎಂಬುದು ಎಲ್ರಿಗೂ ಗೊತ್ತಿರುವಂತಹ ಸತ್ಯ. ಪರಮಾಣು ವಿಷಯಗಳ ಕುರಿತು ಇರಾನ್ನೊಂದಿಗೆ ನಡೆಯುತ್ತಿರುವಂತಹ ಮಾತುಕತೆಗಳ ಮಧ್ಯೆ ನಡೀತಾ ಇರುವ ಈ ದಾಳಿಯು ವಿಶಾಲವಾದ ಒಂದು ಪ್ರಾದೇಶಿಕ ಸಂಘರ್ಷವನ್ನು ಹುಟ್ಟಿಹಾಕುವ ಸಾಧ್ಯತೆ ಇದೆ ಮತ್ತೆ ಪಶ್ಚಿಮ ಏಷ್ಯಾವನ್ನ ಆಳವಾದ ಸ್ಥಿರತೆಗೆ ತಳ್ಳುವಂತಹ ಸಾಧ್ಯತೆ ಕೂಡ ಇದೆ. ತನ್ನ ಪ್ರಾಬಲ್ಯವನ್ನ ಇಸ್ರೇಲ್ ಪಶ್ಚಿಮ ಏಷ್ಯಾಗಳಿಗೆ ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕಳೆದ 20 ತಿಂಗಳಿಂದ ಇಸ್ರೇಲ್ ಪ್ಯಾಲೆಸ್ತೈನ್ನ ವಿರುದ್ಧ ನರಮೇಧವನ್ನೇ ನಡೆಸ್ತಾ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಈಗ ಇರಾನ್ ಮೇಲೆ ದಾಳಿಯನ್ನ ನಡೆಸಿದೆ. ಅದರೊಂದಿಗೆ ಇಸ್ರೇಲ್ ಈ ಪ್ರದೇಶದಲ್ಲಿ ಅಂದ್ರೆ ಪಶ್ಚಿಮ ಏಷ್ಯಾದಲ್ಲಿ ತನ್ನ ಪ್ರಾಬಲ್ಯವನ್ನ ಸಾಧಿಸುವುದಕ್ಕೆ ಎದುರಾಗಬಹುದಾದಂತಹ ಸಂಭಾವ್ಯ ಸವಾಲನ್ನ ನಿವಾರಿಸುವುದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ನಮಗೆ ಕಂಡು ಬರ್ತದೆ. ನಿನ್ನೆ ಅಂದ್ರೆ ಜೂನ್ 12, 2025 ನಡೆದಂತ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ಯಾಲೆಸ್ತೈನ್ ಪರವಾಗಿ ಮತ ಚಲಾಯಿಸುವುದರಿಂದ ಭಾರತ ದೂರ ಉಳಿದಿದೆ. ಇಂತಹ ಕ್ರಮಗಳು ಇಸ್ರೇಲ್ ನಡೆಸುವ ಈ ನಿರಂತರ ಕ್ರೌರ್ಯ ಏನಿದೆ, ಆಕ್ರಮಣ, ಇದಕ್ಕೆ ಧೈರ್ಯವನ್ನು ತುಂಬಿದ ಹಾಗೆ ಆಗ್ತದೆ. ಭಾರತವು ಇರಾನ್ ಮತ್ತೆ ಪ್ಯಾಲೆಸ್ತೈನ್ ಎರಡೂ ದೇಶಗಳ ಜೊತೆಗೆ ಸುದೀರ್ಘವಾದ ಸಂಬಂಧವನ್ನ ಹೊಂದಿದೆ, ಅದನ್ನು ಗೌರವಿಸಬೇಕು ಮತ್ತೆ ಬಲಪಡಿಸಬೇಕಾಗುತ್ತದೆ. ಆದರೆ ಬಿಜೆಪಿ ನೇತೃತ್ವದ ಸರ್ಕಾರ ಮೌನವಾಗಿದೆ, ಇಸ್ರೇಲ್ಗೆ ತನ್ನ ಬೆಂಬಲವನ್ನ ಮೌನದ ಮೂಲಕ ನೀಡಿದ ಹಾಗೆ ಕಾಣುತ್ತದೆ. ಇದು ಜಾಗತಿಕ ರಾಜಕಾರಣದ ಭವಿಷ್ಯದಲ್ಲಿ ಭಾರತದ ಮೇಲೆ ಪರಿಣಾಮವನ್ನು ಬೀರಬಹುದು. ಪ್ಯಾಲೆಸ್ತೈನ್ ನಂತರ ಇರಾನ್ನ ಮೇಲೆ ನಡೆಸಿರುವ ಈ ಇಸ್ರೇಲ್ನ ದಾಳಿ ಮುಂದೆ ಯಾವ ರೀತಿಯಲ್ಲಿ ಮುಂದುವರಿಯುತ್ತದೆ, ಇಸ್ರೇಲ್ ಹೇಗೆ ತನ್ನ ಪ್ರಭಾವವನ್ನ ವಿಸ್ತರಿಸಿಕೊಳ್ಳುತ್ತದೆ, ಸದ್ಯ ಜಾಗತಿಕ ಮಟ್ಟದಲ್ಲಿ ಇಸ್ರೇಲ್, ಪ್ಯಾಲೆಸ್ತೈನ್ ಮತ್ತೆ ಇರಾನ್ ಕಾದಾಟಗಳಿಗೆ ಜಾಗತಿಕ ಮಟ್ಟದ ವಿಶ್ವ ನಾಯಕರು ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ನಾವು ನೋಡಬೇಕು.